ಮಾಡಿ ಸ್ಟೂಡೆಂಟ್ಸ್ ನಾವು ಟೈಟಲ್ ಕೊಟ್ಟಿದ್ದೇವ್ರಿ SSLC ಇಂಗ್ಲಿಷ್ ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸ್ ಇರ್ತವ್ರಿ. ಸೊ ಇಲ್ಲಿ ನಾವು 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಟೋಟಲ್ 9 ಕ್ವಶನ್ಸ್ ನೋಡ್ತೇವೆ. 18 ಮಾರ್ಕ್ಸ್. ಓಕೆ, ಇದು 23ನೇ ವಿಡಿಯೋ. SSLC ವೆರಿ ಇಂಪಾರ್ಟೆಂಟ್ 2024 ಮೇನ್ ಎಕ್ಸಾಮ್ ಗಾಗಿ ತಯಾರಿ ಮಾಡ್ತಿದ್ದೀವಿ. ಸೊ ಇದು 23ನೇ ವಿಡಿಯೋ. ಎಲ್ಲ ವಿಡಿಯೋ ಲಿಂಕ್ ಈ ವಿಡಿಯೋದ ಕೊನೆಗೆ ಕೊಟ್ಟಿರ್ತೀನಿ ಮತ್ತು ಐ ಬಟನ್ ಮೇಲೆ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅವ್ರು ಕೂಡ ನೀವು ನೋಡ್ಬೋದು. ಓಕೆ, ಎಸ್. ಸೊ ಇಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸಸ್ ಕ್ವಶನ್ ಆನ್ಸರ್ ಕೊಟ್ಟಿರ್ತಾರೆ. 2-3 ವಾಕ್ಯದಲ್ಲಿ ಉತ್ತರಿಸಿ. 7 ಕ್ವಶನ್ಸ್ ಇರ್ತಾವೆ, 2 ಎಕ್ಸ್ಟ್ರಾ ಬರ್ತಾವೆ ಆರ್ ದಲ್ಲಿ. ಓಕೆ, ಎಸ್. ಇಲ್ಲಿ ನೋಡ್ರಿ, ಫಸ್ಟ್ ಕ್ವಶನ್ ಏನಿದೆ, ವಾಟ್ ಫ್ರೈಟ್ಫುಲ್ ಡ್ರೀಮ್ ಡಿಡ್ ಸ್ವಾಮಿ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಸ್ಲೀಪಿಂಗ್ ಇನ್ ದ ಆಫೀಸ್ ರೂಮ್. ಆಫೀಸ್ ರೂಮ್ ದಲ್ಲಿ ಮಲಗಿದ ಕಾರ ಸ್ವಾಮಿ ಅವರಿಗೆ ಯಾವ ರೀತಿ ಅನುಭವ ಆಗುತ್ತೆ, ಭಯಾನಕ ಅನುಭವ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಕನಸುಗಳು ಹೇಗೆ ಬಿದ್ದು ಅಂತ ಹೇಳಿ. ಓಕೆ, ಅದಕ್ಕೆ ದೋ ಸ್ವಾಮಿ ಫೆಲ್ asleep when he slept under the bench, he was troubled by nightmares. ಇಲ್ಲಿದೆ ನೋಡ್ರಿ ಡ್ರೀಮ್ಸ್ ಬಗ್ಗೆ, ನೈಟ್ಮೇರ್ಸ್ ಅಂತ ಹೇಳಿ. ಓಕೆ, ಆಮೇಲೆ he dreamt of a tiger chasing him. ಒಂದು ಟೈಗರ್ ಆತನನ್ನ ಬೆನ್ನತ್ತಿತ್ತು ಕನಸಿನಲ್ಲಿ. he and his inability to escape as his feet were escape ಆಗ್ಬೇಕಾದ್ರೆ ಆತನ ಫೀಟ್ಗಳು ಸ್ಟಕ್ ಟು ದಿ ಗ್ರೌಂಡ್ ಅದು and wouldn't move. ಆತನಿಗೆ ಚಲಿಸಲಿಕ್ಕೆ ಆಗಲಿಲ್ಲ. The tiger was at his back. Tiger ಆತನ ಬೆನ್ನ ಹಿಂದೆ ಇತ್ತು. And he could hear the clouds scratching the ground. ನೆಲ ಅದು ಸ್ಕ್ರಾಚ್ ಮಾಡುವಂತ ಶಬ್ದ ಆತನಿಗೆ ಕೇಳಿಸ್ತಾ ಇತ್ತು. Next, Dr. Ambedkar was made the chairman of the drafting committee. Explain it. Reversible. Dr. Ambedkar had a social philosophy. He had faith in the dignity of human beings. ಇವೆಲ್ಲ ಟೆಕ್ಸ್ಟ್ ಬುಕ್ ಲೈನ್ಸ್. To give permanent shapes to his social philosophy, he was chosen as a drafting chairman of the drafting. ಅದನ್ನ ಮುಂದೆ ಇನ್ನಷ್ಟು ಬರೀಬೇಕಾಯ್ತು. ಓಕೆ, ಮೂವ್. ಸೊ ಮುಂದೆ ಅದನ್ನ ಚೇರ್ಮನ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ ಅಂತ ಹಾಕ್ಬಿಡ್ರಿ. ಓಕೆ, ಅಷ್ಟು ಹಾಕಿದ್ರೆ ಅದು ವಾಕ್ಯ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್, ಹೌ ಡಿಡ್ ದ ಬ್ಯೂಟಿಫುಲ್ ಬರ್ಡ್ ಇನ್ಸ್ಪೈರ್ ಸತೀಶ್. ಬ್ಯೂಟಿಫುಲ್ ಬರ್ಡ್ ಯಾವ ರೀತಿ ಸತೀಶ್ ಅವ್ರಿಗೆ ಇನ್ಸ್ಪೈರ್ ಮಾಡ್ತೀವಿ. ಒನ್ ಡೇ ಸತೀಶ್ saw a bird. It was energetic and active. It attracted him. ಆಕರ್ಷಿತವಾಗ್ತಾರೆ. He stared at the bird for a long time. ಅದನ್ನೇ ದಿಟ್ಟಿಸಿ ನೋಡ್ತಾರೆ. After it flew away, ಅದು ಹಾರಿ ಹೋದ ನಂತರ he took out his notebook ಮತ್ತು ಪೆನ್ಸಿಲ್ ತಗೋತಾರೆ. He sketched the bird from memory. ಆ ಬರ್ಡ್ ಸ್ಕೆಚಿಂಗ್ ಮಾಡ್ತಾರೆ ತಮ್ಮ ಮೆಮೊರಿ ಅಂತ. ಡ್ರಾಯಿಂಗ್ ಬಿಕೇಮ್ ಹಿಸ್ ಪ್ಯಾಷನ್. ಡ್ರಾಯಿಂಗ್ ಅನ್ನೋದು ಅವರ ಒಂದು ಪ್ಯಾಷನ್ ಆಗುತ್ತೆ. ಮತ್ತು ಲೆಟರ್ ಇಟ್ ಬಿಕೇಮ್ ಫಾರ್ಮೋಸ್ಟ್ ಆರ್ಟಿಸ್ಟ್ ಅಂತ ಕಂಪ್ಲೀಟ್ ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಈ ರೀತಿ ಇನ್ಸ್ಪೈರ್ ಆಯ್ತು ಅಂತ. ಅಕಾರ್ಡಿಂಗ್ ಟು ಕೆಲಿಸ್ಬರ್ಗ್, ಸೈನ್ಸ್ ಇಸ್ ಅನ್ ಎಕ್ಸೈಟಿಂಗ್ ಅಡ್ವೆಂಚರ್ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ರಿ. ಅದಕ್ಕೆ ನಾನು ಏನಂತ ಕೊಟ್ಟಿದ್ದೀನಿ, ಕೆಲಿಸ್ ಬರೋಕ್ ಪ್ರಕಾರ, ಅಕಾರ್ಡಿಂಗ್ ಟು ದ ಅಥರ್, ಸಮ್ ಪೀಪಲ್ ಚೂಸ್ ಟು ಬಿ ಸೈಂಟಿಸ್ಟ್ ಬಿಕಾಸ್ ದೇ ಕೆನಾಟ್ ಲಿವ್ ವಿದೌಟ್ ಸೈನ್ಸ್. ಸೈನ್ಸ್ ಇಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಆ ರೀತಿ ಜೀವನ ಸಾಗಿಸ್ತಿರ್ತಾರೆ. ಫಾರ್ ಎ ಸೈಂಟಿಸ್ಟ್, ಮೇಜರ್ ರಿವಾರ್ಡ್ ಕಮ್ಸ್ ಫ್ರಮ್ ದ ಡಿಸ್ಕವರಿ ಇಟ್ ಸೆಲ್ಫ್. ಡಿಸ್ಕವರಿ ಬರ್ತಿರ್ತದೆ. ಆಮೇಲೆ ಇನ್ಸ್ಟೆಡ್ ಆಫ್ ಮನಿ ಹಿ ಗೆಟ್ಸ್ ಫ್ರೀಡಮ್. ಕೇವಲ ದುಡ್ಡು ಅಲ್ಲ, ಅದ್ರ ಬದಲಾಗಿ ಏನೇನು ಸಿಗುತ್ತೆ ಅವರಿಗೆ, ಫ್ರೀಡಮ್ ಸಿಗುತ್ತೆ, ಕಮರಡರಿ ಸಿಗುತ್ತೆ ಮತ್ತು ಇಂಡಿಪೆಂಡೆನ್ಸ್ ಸಿಗುತ್ತೆ. He enjoys discovering mysteries of nature and teamwork. ಎಂಜಾಯ್ ಮಾಡ್ತಾರೆ. How does the jazz player changes as he plays on the saxophone? Beautiful question ಅದು. Okay, as the jazz player starts to play on the saxophone play ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಾರ, he is no longer an old black man ಆಗಿ ಉಳಿಲಿಲ್ಲ. ಹಾಗಾದ್ರೆ ಏನಾದ್ರು, he produces wonderful music and appears to be like a bird flying higher and higher. ಎತ್ತರಕ್ಕೆ ಹಾರೋದಕ್ಕೆ ಆ ರೀತಿ ಅವರಿಗೆ ಫೀಲ್ ಆಗ್ತಾ ಇತ್ತು. ವಾಟ್ ಇನ್ಸ್ಪೈರ್ಡ್ ಡಿಕಿ ಡೋಲ್ಮಾ ಟು ಟೇಕ್ ಅಪ್ ದ ಚಾಲೆಂಜ್ ಆಫ್ ಸ್ಕೇಲಿಂಗ್ ದ ಮೌಂಟ್ ಎವರೆಸ್ಟ್. ಯಾವುದರಿಂದ ಡಿಕಿ ಡೋಲ್ಮಾ ಇನ್ಸ್ಪೈರ್ ಆಗ್ತಾ ಮೌಂಟ್ ಎವರೆಸ್ಟ್ ಸ್ಕೇಲಿಂಗ್ ಮಾಡಲಿಕ್ಕೆ ಅಂತ ಕೇಳ್ತಿದ್ದಾರೆ. Dicky Dolma, fascinated by the grandeur of the snow-clad peaks of Himalayas since her childhood, ಅವರಿಗೆ attraction ಇತ್ತು. Her native place Palchan was surrounded by mountain peaks. ಸುತ್ತಲೂ ಸರೌಂಡೆಡ್ ಆಗಿದೆ. ಇದೆಲ್ಲ ಅವರಿಗೆ ಏನ್ ಮಾಡ್ತಿತ್ತು ಅಂದ್ರೆ ಇನ್ಸ್ಪೈರ್ ಮಾಡಿದ ರೀತಿಯಲ್ಲಿ ಆಗ್ತಾ ಇತ್ತು. ಅಂಡ್ ಶಿ ವಾಸ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಸ್ಕೈಯಿಂಗ್ ನಲ್ಲಿ ಇಂಟ್ರೆಸ್ಟ್ ಇತ್ತು.
ಆರ್ದಲ್ಲಿ ವೈ ಬಾಬಾ ಅಂಡ್ ಮಂಜು ಬಿಟ್ ಡಿಸಪಾಯಿಂಟೆಡ್ ಆದ್ರು ಏಕೆ ಸ್ಟೂಡೆಂಟ್ಸ್ ಮಾರ್ಚಿಂಗ್ ನೋಡಿ ಅಂತಂದ್ರೆ ಬಾಬಾ ಅಂಡ್ ಮಂಜು ಎಕ್ಸ್ಪೆಕ್ಟೆಡ್ ಲಾಟ್ ಆಫ್ ಸ್ಲೋಗನ್ಸ್ ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಶೌಟಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅಂಡ್ ವೈಲೆನ್ಸ್ ಅನ್ನ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಓಕೆ, ಯಾಕಂದ್ರೆ ಆ ಮಾರ್ಚ್ ಇದಂತ್ರ ಆಮೇಲೆ ಬಟ್ ದ ಮಾರ್ಚ್ ವಾಸ್ ಎಂಡೆಡ್ ಪೀಸ್ಫುಲ್ ಆಗಿ ಎಂಡ್ ಆಗ್ತೈತೆ. ಅದಕ್ಕಾಗಿ ಬಾಬಾ ಅಂಡ್ ಮಂಜು ಡಿಸಪಾಯಿಂಟೆಡ್ ಅಂತ ಹಾಕ್ರಿ, ಇನ್ನೊಂದು ಪಾಯಿಂಟ್ ಹಾಕಿ ದೇರ್ ಫೋರ್ ಬಾಬು and Manju was a bit, bit disappointed ಅಂತ ಬರೀರಿ. ಇದು ಪ್ಯಾಸಿವ್ ಎಸ್ ದಲ್ಲಿದೆ ವಾಕ್ಯ, ಅಥವಾ ಇನ್ನಷ್ಟು ಬರಿಬೇಕಾದ್ರೆ ಇದು ವಿತ್ ದ ವೇ ಆಫ್ ಸ್ಟೂಡೆಂಟ್ಸ್ ಫಾರ್ ಮಾರ್ಚಿಂಗ್ ಬರೀಬೋದು. ಓಕೆ, ರೈಟ್. ಸೊ ಕಂಪ್ಲೀಟ್ ಆನ್ಸರ್ ಆಗ್ಬೇಕಾದ್ರೆ ಇನ್ನೂ ಚೆನ್ನಾಗಿ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ದ ಅಬ್ಸೆನ್ಸ್ ಆಫ್ ಮದರ್ ಫ್ರಮ್ ಹೋಮ್ ಥಾಟ್ ದ ಚಿಲ್ಡ್ರನ್ ಸಮಥಿಂಗ್. ಎಕ್ಸ್ಪ್ಲೇನ್ ವಿತ್ ರೆಫರೆನ್ಸ್ ಟು ಹನೀಫ್ಸ್ ಲೈಫ್. ಹನೀಫ್ ಅವರ ಲೈಫ್ ಅನ್ನ ಆಧಾರವಾಗಿ ಇಟ್ಕೊಂಡು ತಾಯಿಯವರ ಒಂದು ಅಬ್ಸೆನ್ಸ್ ಇದರಿಂದಾಗಿ ಮಕ್ಕಳು ಬಹಳಷ್ಟು ಕಲಿತಾರೆ. ಏನನ್ನ ಕಲಿತಾರೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಹನೀಫ್ಸ್ ಮದರ್ ಹೇಮಾ ಹ್ಯಾಡ್ ಅ ಟೂರಿಂಗ್ ಜಾಬ್ ಅವ್ರದ್ದಾಗಿರ್ತೈತಿ. ಅದಕ್ಕಾಗಿ ಏನ್ ಮಾಡ್ತಿರ್ತಾರ, ದ ಅಬ್ಸೆನ್ಸ್ ಆಫ್ ಮದರ್ ಫ್ರಮ್ ಹೋಮ್ ಥಾಟ್ ಹನೀಫ್ ಅಂಡ್ ಹಿಸ್ ಬ್ರದರ್ಸ್ ಟು ಡೂ ದೇರ್ ವರ್ಕ್. ಅವ್ರಾಗ ಟೂರಿಂಗ್ ಜಾಬ್ ಇರೋ ಕಾರಣಕ್ಕಾಗಿ ಅವ್ರು ಮನೆ ಬಿಟ್ಟು ಹೋಗ್ತಿರ್ತಾರ. ಇವರೇ ಕೆಲಸಗಳನ್ನ ಮಾಡ್ಕೋಬೇಕಾದ್ರೆ ಇಂಡಿಪೆಂಡೆಂಟ್ ಆಗಿ, ಯಾರು ಹೇಳೋರು ಇರೋದಿಲ್ಲ, ಕೇಳೋರು. ಸೊ ಕೇಳೋರು ಇರ್ತಾರೆ ಎಲ್ಲಿ, ಸ್ಕೂಲ್ದಲ್ಲಿ. ಇಫ್ ದೇ ಡಿಡಂಟ್ ಡೂ ಹೋಮ್ವರ್ಕ್, ನೋ ಹೋಮ್ವರ್ಕ್ ಮಾಡ್ತಾ ಇದ್ದಾರೆ, ಸೊ ದೇ ವಿಲ್ ಆಸ್ಕ್ ನೋ. ಆದ್ರೆ ಇಲ್ಲಿ ಮನೇಲಿ ಯಾರು ಹೇಳೋದಿಲ್ಲ, ತಮ್ಮ ತಾವೇ ಓನ್ ಆಗಿ ವರ್ಕ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಓಕೆ, ಸೊ ಈ ರೀತಿಯಾಗಿ ದೇ ಗಾಟ್ ಅಪ್. ಹೆಂಗೆ ಅವರು ಬೇಗನೆ ಹೇಳ್ಬೇಕಾಗ್ತಿತ್ತು, ಅರ್ಲಿ ಆನ್ ದೇರ್ ಓನ್, ತಮ್ಮ ತಾವೇ ಹೇಳ್ಬೇಕಾಯ್ತು, ಯಾರು ಹೇಳೋದಿಲ್ಲ. ಅಂಡ್ ಗಾಟ್ ರೆಡಿ ಫಾರ್ ಸ್ಕೂಲ್, ತಮ್ಮ ತಾವೇ ರೆಡಿಯಾಗಿ ಸ್ಕೂಲ್ಗೆ ಹೋಗ್ಬೇಕಾಗ್ತಿತ್ತು. ಯಾಕಂದ್ರೆ ತಾಯಿಯವರು ಅಬ್ಸೆನ್ಸ್ ಇರ್ತಿತ್ತಲ್ಲ. ಆಮೇಲೆ ದ ಲರ್ನ್ಡ್ ಒನ್ಸ್ ಡ್ಯೂಟಿ ಇಸ್ ಬ್ಯೂಟಿಫುಲ್. ಅವ್ರು ಕಲ್ಕೊಂಡಿದ್ರು ಒನ್ಸ್ ಡ್ಯೂಟಿ ಇಸ್ ವೆರಿ ಇಂಪಾರ್ಟೆಂಟ್ ಟು ಕಮ್ ಅಪ್ ಇನ್ ಲೈಫ್. ನಾವು ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ನಮ್ಮ ಡ್ಯೂಟಿ ಬಹಳಷ್ಟು ಇಂಪಾರ್ಟೆಂಟ್ ಅನ್ನೋದು ಅವರು ಕಲ್ಕೊಂಡಿದ್ರು. ನೆಕ್ಸ್ಟ್ ಅಪಾರ್ದಂತಾಗಿ ವೈ ವಾಸ್ ದ ಪೀಪಲ್ ಆಫ್ ಟಿಬೆಟ್ ಅನ್ನೋ ಬ್ಯೂಟಿಫುಲ್ ಕ್ವಶನ್ ಇದು. ವಾಟ್ ಇಸ್ ದ ಓಲ್ಡ್ ಫೋಕ್ ಸೇ ಅಬೌಟ್ ಹ್ಯಾಪಿನೆಸ್. ಎರಡು ರೀತಿ ಕ್ವಶನ್ ಮಿಕ್ಸ್ ಮಾಡಿದ್ರೆ ಆಕ್ಚುಲಿ 2 ಮಂತ್ಸ್ ಇನಫ್ ಆಗುತ್ತಾ, ಬಹಳಷ್ಟು ಆಗುತ್ತಾ. ಪೀಪಲ್ ಆಫ್ ಟಿಬೆಟ್ ದವರು ಅನ್ಹ್ಯಾಪಿ ಇದ್ರು ಏಕೆ? ಏಕೆಂದರೆ ದ ಪೂವರ್ ಏರಿಯಾ ಹ್ಯಾಡ್ ನೋ ರಿವರ್ಸ್ ಆರ್ ಗುಡ್ ಲ್ಯಾಂಡ್, ನೋ ವಾರ್ಮ್ತ್ ಆರ್ ಫ್ರೆಶ್ ಫ್ಲವರ್ಸ್, ನೋ ಟ್ರೀಸ್ ಆರ್ ಗ್ರಾಸ್ ಅಂತ ಹಾಕಿದ್ದೇನೆ. ಇದನ್ನೇ ಇನ್ನಷ್ಟು ವಾಕ್ಯ ಮಾಡಿ ಬರ್ಬೇಕಂದ್ರೆ ದ ಪೀಪಲ್ ಆಫ್ ಟಿಬೆಟ್ ವರ್ ಅನ್ಹ್ಯಾಪಿ ಬಿಕಾಸ್ ಅಂತ ಬರ್ತು. ಇದನ್ನ ಬರೀರಿ, ಆನ್ಸರ್ ಬರೀರಿ. ನೆಕ್ಸ್ಟ್ ದ ಪೀಪಲ್ ಸಫರ್ ಫ್ರಮ್ ಹಂಗರ್ ಅಂಡ್ ಕೋಲ್ಡ್ ಆಲ್ ಇಯರ್ ರೌಂಡ್, ಸೊ ದೇ ವರ್ ಅನ್ಹ್ಯಾಪಿ ಅಂತ ಹಾಕಿದ್ದೀನಿ. ಇಷ್ಟು ಸಾಕು ಆಕ್ಚುಲಿ 2 ಮಾರ್ಕ್ಸ್ ಕ್ವಶನ್ಗೆ. ಇದು ಪರ್ಫೆಕ್ಟ್ ಆನ್ಸರ್ ಅಂಡ್ ಪರ್ಫೆಕ್ಟ್ ಕ್ವಶನ್ ಆಗ್ತಿತ್ತು. ಬಟ್ ಅವ್ರು ಯಾಡ್ ಮಾಡಿದಾರ, ವಾಟ್ ಇಸ್ ದ ಓಲ್ಡ್ ಫೋಕ್ಸ್ ಅಬೌಟ್ ದ ಹ್ಯಾಪಿನೆಸ್, ಇದು ಮತ್ತಷ್ಟು ಯಾಡ್ ಮಾಡಿದ್ದಾರೆ. ಇದನ್ನ ಆಕ್ಚುಲಿ ಹಂಗ್ ನೋಡ್ರೆ 2 ಅಂಕಕ್ಕೆ ಆಗುತ್ತೆ. ಇದು ಸಪರೇಟ್ ಕ್ವಶನ್, ಈ ರೀತಿ ಯಾಡ್ ಮಾಡಬಾರ್ದು. ಓಕೆ, ಮಾಡಿದಾರ. ಓಕೆ, ಸೊ ಸಪರೇಟ್ ಕೇಳಿದ್ರು ಕೇಳಬಹುದು. ಹ್ಯಾಪಿನೆಸ್ ವಾಸ್ ಅ ಬ್ಯೂಟಿಫುಲ್ ಬರ್ಡ್ ಲಿವಿಂಗ್ ಆನ್ ಅ ಸ್ನೋವಿ ಮೌಂಟೇನ್ ಫಾರ್ ಫಾರ್ ಅವೇ ಇನ್ ದ ಈಸ್ಟ್ ಅಂತ ಕೊಟ್ಟಿದ್ದೇವೆ. ಮತ್ತು ವೆರೆವರ್ ದ ಬರ್ಡ್ ಫ್ಲೂ ಹ್ಯಾಪಿನೆಸ್ ಅಂತ ಸಾಕು, ಇಷ್ಟು ಆನ್ಸರ್ ಕೊಡ್ಬೇಕು. ಅದಕ್ಕೆ ಹೇಳ್ತಿದ್ದೀನಿ, ಇದೊಂದು ಕ್ವಶನ್ಗೆ ಆನ್ಸರ್ ಆಗುತ್ತಾ, ಮತ್ತು ಇಲ್ಲಿಂದ ಹಿಡಿದು ಇದೊಂದು ಕ್ವಶನ್ಗೆ ಆನ್ಸರ್ ಆಗುತ್ತಾ. ಇದು 2 ಆನ್ಸರ್, ಇದು 3. ಹಾಗೆ ನೋಡಿದ್ರೆ ಇದು 3 ಮಾರ್ಕ್ಸ್ ಕ್ವಶನ್ ಆಗ್ತಿದೆ, ರೈಟ್. ಈ ಸಪ್ಲಿಮೆಂಟ್ ರೀಡರ್ ಮೇಲೆ ಯಾವುದೇ 3 ಮಾರ್ಕ್ಸ್ ಕ್ವಶನ್ ಕೇಳೋದಿಲ್ಲ, ಎಲ್ಲಾನು ಕೇಳೋದು 2 ಮಾರ್ಕ್ಸ್ ಕ್ವಶನ್ ಮಾತ್ರ ಕೇಳ್ತಾರೆ. ಎಸ್, ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತು ಸಬ್ಸ್ಕ್ರೈಬ್ ಆಗ್ರಿ, ಮತ್ತು ಅನಿಸಿದ್ದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ. ಯಾಕಂದ್ರೆ ನಾನು ಯಾವುದೇ ನಿಮ್ಮ ಕಮೆಂಟ್ ಅನ್ನು ನೋಡಿ ಅದರ ತಕ್ಕಂತೆ ವಿಡಿಯೋ ಮಾಡ್ತೀನಿ. ಕೆಲವರು ಹಾಕಿದ್ರು, ಸರ್ ಆಲ್ ಗ್ರಾಮರ್ ವಿಡಿಯೋ ಟಾಪಿಕ್ ಮೇಲೆ ವಿಡಿಯೋ ಮಾಡಿ, ಅದನ್ನೇ ನಾನು ವಿಡಿಯೋ ಮಾಡಿದ್ದೀನಿ. ಓಕೆ, ಸೊ ಅದೇ ಮಾಡಿದ್ದೀನಿ. ಅದಕ್ಕಾಗಿ ಅನಿಸಿದ್ದನ್ನ ಕಮೆಂಟ್ ಬಾಕ್ಸ್ ತಿಳಿಸ್ರಿ, ಮತ್ತು ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡಬಹುದು ಜಾಯಿನ್ ಆಗೋದರ ಮೂಲಕ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.